ಹಾಯ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಯೂಟ್ಯೂಬ್ ಚಾನಲ್. ಮ್ಯಾಂಗೋ ರಸ್ಮಲೈ ರೆಸಿಪಿ ತೋರಿಸ್ತಾ ಇದ್ದೀನಿ. ಮಾವಿನ ಸೀಸನ್ನು ಯಾರ ಮನೇಲಿ ಹೋದ್ರೂ ಮಾವಿನ ರೆಸಿಪೀಸೇ ಸ್ಪೆಷಲ್ ಆಗಿರುತ್ತೆ ಈ ಟೈಮಲ್ಲಿ. ಇವತ್ತು ನಾನು ಮಾವಿನಹಣ್ಣಿಂದ ರಸಮಲೈ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಸೂಪರ್ ಆಗಿರುತ್ತೆ. ಮೊದಲಿಗೆ ಒಂದು ಮಾವಿನನ್ನು ನಾನು ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಪನ್ನೀರ್ ತಗೊಂಡಿದ್ದೀನಿ. ನಾನು ಆರೋಗ್ಯ ಬ್ರ್ಯಾಂಡ್ ಪನ್ನೀರ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು 50 ಗ್ರಾಮಲ್ಲಿ ನಾನು ಒಂದು 30 ಗ್ರಾಮ್ ಅಷ್ಟು ಎತ್ತಿಟ್ಬಿಟ್ಟು ಒಂದು 20 ಗ್ರಾಮ್ ಅಷ್ಟು ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಕಟ್ ಮಾಡಿರೋ ಮ್ಯಾಂಗೋ ಮತ್ತು ಪನ್ನೀರ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಬೌಲಲ್ಲಿ 1 ಬೌಲ್ ಆಗೋಷ್ಟು ಹಾಲಿನ ಪೌಡ್ರು ಮತ್ತು 1 ಬೌಲ್ ಆಗೋಷ್ಟು ಸಕ್ಕರೆ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಟು ಈ ಗ್ರೈಂಡ್ ಮಾಡ್ಕೊಂಡಿರೋ ಪ್ಯೂರಿನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಹಾಕೊಂಡ್ಬಿಟ್ಟು ಸರಿಯಾಗಿ ಒಂದು 5ರಿಂದ 6 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಳೋಣ. 2ರಿಂದ 8 ಬ್ರೆಡ್ ಸ್ಲೈಸಸ್ ತಗೊಂಡ್ಬಿಟ್ಟು ಅದನ್ನ ಎಡ್ಜಸ್ನ ಕಟ್ ಮಾಡ್ಕೊಂಡ್ಬಿಟ್ಟು ಆ ಸ್ಲೈಸ್ಗೆ ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಅದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಹಾಗೆ ಆ ಮ್ಯಾಂಗೋ ಪ್ಯೂರಿನ ನಾವು ಕುದಿಸಿದ್ದನ್ನ ತಣ್ಣಗಾಗಕ್ಕೆ ಬಿಟ್ಟಿದ್ವಿ. ಇವಾಗ ತಣ್ಣಗಾಗಿದೆ. ಅದನ್ನು ಬ್ರೆಡ್ ಮೇಲೆ ನಾವು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಬ್ರೆಡ್ನ ರೋಲ್ ಮಾಡ್ಕೊಳ್ಳೋಣ. ನಾನು ಈ ಥರ ಒಂದು 8ರಿಂದ 10 ರೋಲ್ನ ಮಾಡಿಟ್ಕೋತಾ ಇದ್ದೀನಿ. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಒಂದು ಕಡೆ ಎತ್ತಿಟ್ಕೊಳ್ಳೋಣ ರೋಲ್ನ. ಹಾಗೆ ಮತ್ತು ನಾನು ಒಂದು ಸ್ವಲ್ಪ ಮ್ಯಾಂಗೋ ಹಾಗೆ ಸ್ವಲ್ಪ ಅದಕ್ಕೆ ಕ್ವಾಂಟಿಟಿ ತಕ್ಕಂಗೆ ಸಕ್ಕರೆ ಹಾಕಿಬಿಟ್ಟು ಒಂದು 2 ಸ್ಮಾಲ್ ಬೌಲಲ್ಲಿ ಹಾಲು ತಗೊಂಡ್ಬಿಟ್ಟು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ನಾವು ಬ್ರೆಡ್ ರೋಲ್ ಮಾಡಿಟ್ಟಿದ್ವಲ್ಲ ಅದಕ್ಕೆ ಹಾಕೊಂಡ್ಬಿಡೋಣ. ನೀಟಾಗಿ ಎಲ್ಲ ಬ್ರೆಡ್ ರೋಲ್ಸು ಅದರಲ್ಲಿ ಮುಳುಗೋ ಥರ ಹಾಕೊಂಡ್ಬಿಟ್ಟು ಸ್ವಲ್ಪ ಫಿನಿಶಿಂಗಿಗೆ ಪಿಸ್ತಾ ಮತ್ತು ಕೇಸರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಕಲರ್ ಎಷ್ಟು ಸೂಪರಾಗಿ ಬಂದಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.